ಬರುವಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವನ್ನ ನೀಡಲಾಗಿದೆ. ದೆಹಲಿಗೆ ಕರೆಸಿಕೊಂಡು ಚರ್ಚೆ ಮಾಡ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ನಿನ್ನೆ ಅಷ್ಟೇ ಅವರು ರಾಜ್ಯಕ್ಕೆ ಬಂದಿದ್ರು. ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂತ ತಮ್ಮ ನಿವಾಸದ ಮುಂದೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಸಭೆಯನ್ನ ಮಾಡಿ ಬಳಿಕ ಸಿಎಂ ಮತ್ತು ಡಿಸಿಎಂನ ಅಲ್ಲಿಗೆ ಕರೆಸಿಕೊಂಡು ಮಾತುಕತೆಯನ್ನ ಮಾಡ್ತೀವಿ, ಎಲ್ಲ ಗೊಂದಲಗಳಿಗೂ ಇತಿಶ್ರೀ ಹಾಡ್ತೀವಿ ಆದಷ್ಟು ಬೇಗ ಅನ್ನೋ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಯಾವಾಗ ಬರಬೇಕು ಅಂತ ಹೈಕಮಾಂಡ್ ಸೂಚಿಸ್ತಾರೋ ಆವಾಗ ಅವ್ರಿಗೆ ಬುಲಾವನ್ನ ಕೊಡ್ತೀವಿ, ಅವರು ಕೂಡ ದೆಹಲಿಗೆ ಬರಬೇಕು, ಮಾತುಕತೆಯನ್ನ ಮಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ್ದಾರೆ. ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆಲ್ಲ ಕರ್ಸೆ ಮಾತಾಡಿ. ಇನ್ನು ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ತೆರಳೋದಕ್ಕಿಂತ ಮುಂಚಿತವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು. ಸದಾಶಿವನಗರದ ನಿವಾಸದ ಬಳಿ ಈಗ ನಾನು ದೆಹಲಿಗೆ ಹೊರಟಿದ್ದೀನಿ, ದೆಹಲಿಯಲ್ಲಿ ಮಾತುಕತೆಯನ್ನು ಮಾಡ್ತೀನಿ ನಾಯಕರ ಜೊತೆ, ಅದು ಆದ ಬಳಿಕ ಸಿಎಂ ಮತ್ತು ಡಿಸಿಎಂನ ಅಲ್ಲಿಗೆ ಕರೆಸ್ಕೊಳ್ತೀವಿ, ಅದು ಆದ ಬಳಿಕ ಎಲ್ಲ ಗೊಂದಲಗಳಿಗೂ ಇತಿಶ್ರೀ ಹಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿದ್ವಿ ನಾವು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳೋದಕ್ಕಿಂತ ಮುಂಚಿತವಾಗಿ ಸದಾಶಿವನಗರದಲ್ಲಿ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ, ಚರ್ಚೆ ಮಾಡ್ತೀನಿ, ಅದು ಆದ ಮೇಲೆ ಇವ್ರನ್ನ ಕರೆಸ್ಕೊಂಡು ಅಲ್ಲಿ ಮಾತುಕತೆ ಆಡ್ತೀನಿ ಅಂತ ಏನ್ ನಿರೀಕ್ಷೆ ಮಾಡಬಹುದು ಇದರಿಂದ? ಈಗ ಖಂಡಿತವಾಗಿ ಮಧುಸೂದನ್, ರಾಜ್ಯ ನಾಯಕರ ಬಹು ನಿರೀಕ್ಷಿತ ಹೇಳಿಕೆ ಈಗ ಎಐಸಿಸಿ ಅಧ್ಯಕ್ಷರಿಂದ ಹೊರಬಿದ್ದಿದೆ. ಇದನ್ನೇ ಕೂಡ ರಾಜ್ಯ ನಾಯಕರುಗಳೇ ಕೂಡ ಕಾಯ್ತಾ ಇದ್ರು. ಅಂದ್ರೆ ಯಾವ್ಯಾವ ಬಣ ಇದೆ, ಸಿಎಂ ಇರ್ಬೋದು, ಡಿಸಿಎಂ ಜೊತೆಗೆ ತಟಸ್ಥ ಬಣದ ನಾಯಕರುಗಳು ಕೂಡ ಹೈಕಮಾಂಡ್ ನಾಯಕರಿಂದ ಏನ್ ನಿರೀಕ್ಷೆ ಮಾಡ್ತಿದ್ರು ಅದು ಎಐಸಿಸಿ ಅಧ್ಯಕ್ಷರ ಹೇಳಿಕೆಯಿಂದ ಹೊರಬಿದ್ದಿದೆ. ಸದ್ಯ ಎಲ್ಲ ಗೊಂದಲಗಳನ್ನು ಕೂಡ ಹೈಕಮಾಂಡ್ ನಾಯಕರು ಪರಿಹರಿಸಬೇಕು ಎಂಬತಕ್ಕಂಥ ಆಗ್ರಹ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ತಮ್ಮದೇ ಆದಂಥ ನಾಯಕರುಗಳ ಪರವಾಗಿ ಲಾಬಿಯನ್ನ ಮಾಡಿದ್ರು ಸಹಿತವಾಗಿ ಸದ್ಯ ಹಿಂದೆ ಇದ್ದಂಥ 2.5 ವರ್ಷ ಯಾವ ರೀತಿ ಸರ್ಕಾರ ಸುಗಮವಾಗಿ ಹೋಗ್ತಾ ಇತ್ತೋ ಅದೇ ಈಗಲೂ ಕೂಡ ಮುಂದುವರಿಬೇಕು ಎಂಬತಕ್ಕಂಥ ಸದಾಶಯ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇತ್ತು. ಸದ್ಯ ಎಐಸಿಸಿ ಅಧ್ಯಕ್ಷರು ಇವತ್ತು ಸುಸ್ಪಷ್ಟವಾಗಿ ಹೇಳಿದ್ದಾರೆ, ಸಿಎಂ ಮತ್ತು ಡಿಸಿಎಂ ಅವ್ರನ್ನೂ ಕೂಡ ದೆಹಲಿಗೆ ಕರೆಸ್ಕೊಂಡು ಇದೆಲ್ಲವನ್ನು ಕೂಡ ಸೆಟ್ಲ್ಮೆಂಟ್ ಮಾಡ್ತೀವಿ, ಅಂದ್ರೆ ಈ ಎಲ್ಲ ಗೊಂದಲಗಳಿಗೂ ಕೂಡ ಇತಿಶ್ರೀ ಆಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸದ್ಯ ಈಗ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ 2.5 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೆಲವೊಂದು ಬಣದ ನಾಯಕರು ತಮ್ಮದೇ ಆದಂಥ ಲಾಬಿಯನ್ನ ದೆಹಲಿ ಮತ್ತೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಸದ್ಯ ಇದೆಲ್ಲ ವಿಚಾರಗಳು ಕೂಡ ಹೈಕಮಾಂಡ್ ಮುಂದಿದ್ರು ಕೂಡ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಸುಮ್ಮನೆ ಇದ್ದಾರೆ, ಯಾರನ್ನು ಕೂಡ ಭೇಟಿ ಮಾಡದೆ ಯಾವುದೇ ನಿಲುವನ್ನು ಕೂಡ ಪ್ರಕಟ ಮಾಡದೆ ಸೈಲೆಂಟ್ ಆಗಿದ್ದಾರೆ ಎಂಬತಕ್ಕಂಥ ಮಾತುಗಳು ಕೂಡ ಖುದ್ದು ರಾಜ್ಯ ಕಾಂಗ್ರೆಸ್ನಿಂದ ಕೇಳಿ ಬಂದಿತ್ತು. ಖುದ್ದು ಎಐಸಿಸಿ ಅಧ್ಯಕ್ಷರೇ ಸಿಎಂ ಮತ್ತೆ ಡಿಸಿಎಂ ಅನ್ನ ಕರೆದು ಮಾತಾಡ್ತೀನಿ ಎಂಬತಕ್ಕಂಥ ಹೇಳಿಕೆ ಸದ್ಯ ಈಗ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ನಮ್ಮ ಮುಂದಿನ ಸ್ಟ್ರಾಟಜಿ ಅಂದ್ರೆ ಇನ್ನೊಂದು ಹಂತಕ್ಕೆ ಹೋಗಿದ್ದಾರೆ. ಈಗ ದೆಹಲಿಯಲ್ಲಿ ತಮ್ಮ ನಿಲುವು ಏನಾಗಿರ್ಬೇಕು ಎಂಬತಕ್ಕಂಥ ವಿಚಾರ. ಇನ್ನು ದೆಹಲಿಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಬಣದ ನಾಯಕರುಗಳು ತಮ್ಮದೇ ಆದಂಥ ವಾದ ಮತ್ತೆ ಅಭಿಪ್ರಾಯವನ್ನು ಕೂಡ ದೆಹಲಿ ನಾಯಕರ ಭೇಟಿಯ ಸಂದರ್ಭದಲ್ಲಿ ಇಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಅದೇನೇ ಇದ್ರೂ ಕೂಡ ಸದ್ಯ ಈ ಗೊಂದಲಕ್ಕೆ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರನ್ನ ಇವತ್ತು ಎಐಸಿಸಿ ಅಧ್ಯಕ್ಷರು ಭೇಟಿ ಮಾಡಿ ಸದ್ಯ ಕರ್ನಾಟಕದಲ್ಲಿ ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ನಾಯಕತ್ವ ಬದಲಾವಣೆ ಸೇರಿದಂತೆ ಅನೇಕ ವಿಚಾರಗಳ ಕುರಿತಂತೆ ಅನೇಕ ಶಾಸಕರುಗಳು ನಾಯಕರುಗಳು ನನ್ನನ್ನು ಕೂಡ ದೆಹಲಿಯಲ್ಲೂ ಕೆಲವರು ಭೇಟಿಗೆ ಪ್ರಯತ್ನ ಪಟ್ಟಿದ್ರು. ಇನ್ನು ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನನ್ನ ನಿವಾಸಕ್ಕೂ ಕೂಡ ಅನೇಕ ನಾಯಕರುಗಳು ಬಂದಿದ್ದು ನಾಯಕತ್ವ ವಿಚಾರ ಕುರಿತಂತೆ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾವು ಕೂತು ಸಮಾಲೋಚನೆಯನ್ನು ಮಾಡಿ ಈ ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಹಾಕಬೇಕಾದಂಥ ಅನಿವಾರ್ಯತೆ ಇದೆ ಎಂಬತಕ್ಕಂಥ ಮಾಹಿತಿಯನ್ನ ಖುದ್ದು ಎಐಸಿಸಿ ಅಧ್ಯಕ್ಷರೇ ರಾಹುಲ್ ಗಾಂಧಿ ಅವರಿಗೆ ವಿವರಣೆಯನ್ನ ನೀಡ್ತಾರೆ. ಆ ನಂತರ ಸಿಎಂ ಮತ್ತೆ ಡಿಸಿಎಂ ಅವ್ರನ್ನ ದೆಹಲಿಗೆ ಬರುವಂತೆ ಬುಲಾವನ್ನ ನೀಡಿ ಸದ್ಯ ಈಗ ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ, 2.5 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಚರ್ಚೆಗೆ ಏನಕ್ಕೆ ಬಂತು, ಸರ್ಕಾರ ರಚನೆಯ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಮಾತುಕತೆ ಆಗಿತ್ತು,
ಶಾಸಕರ ಅಭಿಪ್ರಾಯ ಏನಿದೆ, ಸಚಿವರ ಅಭಿಪ್ರಾಯಗಳೇನಿದೆ, CM ಸಿದ್ದರಾಮಯ್ಯ ಅವರು ಯಾವ ರೀತಿ ಈ ವಿಚಾರದಲ್ಲಿ ಈಗ ತಮ್ಮ ನಾಯಕತ್ವದಲ್ಲೇ 2.5 ವರ್ಷ ಆಗಿದೆ, CM ಮತ್ತೆ DCM ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿದ್ದೀವಿ. ಸದ್ಯ ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರದ ಚರ್ಚೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಯಾವ ಅಭಿಪ್ರಾಯವನ್ನ ಮಂಡನೆ ಮಾಡಬೇಕು, ತಮ್ಮ ಬೆಂಬಲಿಗರಿಗೆ ಯಾವ ಸಂದೇಶವನ್ನ ನೀಡಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ CM DCM ಅವರ ಅಭಿಪ್ರಾಯ, ಅವರ ಬೆಂಬಲಿಗರು AICC ಅಧ್ಯಕ್ಷರನ್ನ ಭೇಟಿ ಮಾಡಿ ಯಾವ ರೀತಿ ನಿಲುವನ್ನು ವ್ಯಕ್ತಪಡಿಸಿದ್ರೋ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅಂತಿಮವಾಗಿ CM ಮತ್ತೆ DCM ಅವರಿಂದನೂ ಕೂಡ ಅವ್ರದೇ ಆದಂಥ ಅಭಿಪ್ರಾಯಗಳನ್ನು ಕೂಡ AICC ನಾಯಕರು ಸಂಗ್ರಹ ಮಾಡ್ತಾರೆ. ಅಂತಿಮವಾಗಿ ಸದ್ಯದ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ, ಅಂದ್ರೆ ಈಗ ರಾಜ್ಯದಲ್ಲಿ ಇತರ ನಾಯಕರುಗಳು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು, ನಾಯಕತ್ವ ಬದಲಾಗಲೇಬೇಕು ಎಂಬತಕ್ಕಂಥದ್ದು ಒಂದು ಬಣದ ವಾದ ಆದ್ರೆ ನಾಯಕತ್ವ ಬದಲಾವಣೆಗೆ ಇದು ಪೂರಕವಲ್ಲ, ಇದು ಸರಿಯಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಬೋದು. ಇದೆಲ್ಲವನ್ನು ಕೂಡ ಅಳೆದು ತೂಗಿ ಹೈಕಮಾಂಡ್ ನಾಯಕರು ಯಾವ ಸಿದ್ಧ ಸೂತ್ರವನ್ನ, ಸಮನ್ವಯ ಸೂತ್ರವನ್ನ ಪ್ರಕಟ ಮಾಡ್ತಾರೆ. ಈ ಸೂತ್ರಕ್ಕೆ CM DCM ಜೊತೆಗೆ ಅವರ ಬೆಂಬಲಿಗರು, ಈಗ CM DCM ಅವರು ಕೂಡ ಹೈಕಮಾಂಡ್ ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಿದ್ರು ಸಹಿತವಾಗಿ ಅವರ ಬೆಂಬಲಿಗರನ್ನು ಕೂಡ ಸಂತೈಸೋದು ಕೂಡ ಮುಖ್ಯ. ಅವ್ರನ್ನು ಕೂಡ ಸಮಾಧಾನ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಸಮನ್ವಯ ಸೂತ್ರವನ್ನ ನೀಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಅದಕ್ಕೆ ಪೂರಕವಾಗಿ ಐಂದ ಬಣದ ಸಚಿವರು ಕೂಡ ಈಗ ಅವ್ರದೇ ಆದಂಥ ಮೀಟಿಂಗ್ ಅನ್ನು ಕೂಡ ಶುರು ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವ್ರ ಜೊತೆ ನಾವು ಹೋಗೋಣ, ನಮ್ಮ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋಣ ಎಂಬತಕ್ಕಂಥ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈ ಎಲ್ಲದರ ನಡುವೆ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. DCM DK ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಈವರೆಗೂ ಕೂಡ ಪಕ್ಷದ ಚೌಕಟ್ಟು, ನಿಯಮ ಎಂಬತಕ್ಕಂಥ ಹೇಳಿಕೆಯ ಜೊತೆಗೆ ಕೊಟ್ಟು ಮಾತನ್ನ ಯಾರು ಕೂಡ ಮರಿಬಾರ್ದು ಎಂಬತಕ್ಕಂಥ ಪೋಸ್ಟ್ ಏನಿದೆ, ಇದು ಕೂಡ ಸಾಕಷ್ಟು CM ಬಣದ ನಾಯಕರುಗಳನ್ನ ಕಣ್ತೆರೆಸಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.